ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸ ವಿಷಯದಲ್ಲಿ ಅಧ್ಯಾಯ 2 ಮಾನವನ ವಿಕಸನದ ಕತೆ ಇದರಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಒಟ್ಟು 5 ತಂಡಗಳನ್ನು ರಚಿಸಲಾಗಿದೆ. ತಂಡ 1, ತಂಡ 2, ತಂಡ 3, ತಂಡ 4, ತಂಡ 5. ಪ್ರತಿ ತಂಡಕ್ಕೂ 10 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿ ಸರಿ ಉತ್ತರಕ್ಕೆ 5 ಅಂಕಗಳಿರುತ್ತೆ. ಒಟ್ಟು 50 ಅಂಕಗಳು. ಈ 50 ಅಂಕಗಳಲ್ಲಿ ಸರಿ ಉತ್ತರಗಳನ್ನು ನೀಡಿ ಯಾವ ತಂಡ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುತ್ತೋ ಆ ತಂಡವನ್ನು ವಿಜೇತ ತಂಡ ಅಂತೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಪ್ರತಿ ಪ್ರಶ್ನೆಗೆ ಉತ್ತರವನ್ನು ನೀಡಲಿಕ್ಕೆ 30 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ತಂಡದಲ್ಲಿರ್ತಕ್ಕಂಥವರು ತಾವೆಲ್ಲರೂ ಒಬ್ಬರೊಬ್ಬರಿಗೆ ಚರ್ಚೆಯನ್ನ ಮಾಡಿ 30 ಸೆಕೆಂಡಿನ ಒಳಗಡೆ ತಾವು ಉತ್ತರವನ್ನು ನೀಡಬೇಕು. ಮೊದಲ 2 ಸುತ್ತಿನ ಪ್ರಶ್ನೆಗಳು ಪಾಸ್, ಮುಂದಿನ ತಂಡಕ್ಕೆ ವರ್ಗಾವಣೆ ಆಗುವುದಿಲ್ಲ. 3ನೇ ಸುತ್ತಿನಿಂದ ಪ್ರಶ್ನೆಗಳು ಮುಂದಿನ ತಂಡಕ್ಕೆ ವರ್ಗಾವಣೆ ಆಗುತ್ತೆ. ಯಾವ ತಂಡಗಳು ಸರಿ ಉತ್ತರವನ್ನು ಕೊಡುತ್ತೋ ಅವರಿಗೆ 5 ಬೋನಸ್ ಅಂಕಗಳನ್ನು ನೀಡಲಾಗುತ್ತೆ. ಈಗ ಮೊದಲನೆಯ ತಂಡಕ್ಕೆ ಮೊದಲನೆಯ ನೇರವಾದಂತಹ ಪ್ರಶ್ನೆ, ಹ್ಯೂಮನಸ್ ಎಂಬ ಪದವು ಯಾವ ಭಾಷೆಯ ಪದದಿಂದ ಬಂದಿದೆ? ವೆರಿ ಗುಡ್, ಸರಿ ಉತ್ತರ 5 ಅಂಕಗಳು. ಈಗ ಎರಡನೇ ತಂಡಕ್ಕೆ ಮೊದಲ ಸುತ್ತಿನ ಪ್ರಶ್ನೆ, ಹ್ಯೂಮನಸ್ ಪದದ ಗುಣವಾಚಕ ಯಾವುದು? ಹೋಮೋ. ಸರಿಯಾದಂತಹ ಉತ್ತರ. ಎರಡನೇ ತಂಡಕ್ಕೆ 5 ಅಂಕಗಳು. ಈಗ ಮೂರನೇ ತಂಡಕ್ಕೆ ಮೊದಲ ಪ್ರಶ್ನೆ, ಹೋಮೋ ಎಂದರೆ ಏನರ್ಥ? ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಎಂದ. ವೆರಿ ಗುಡ್, ಸರಿಯಾದಂತಹ ಉತ್ತರ. ಮೂರನೇ ತಂಡಕ್ಕೆ 5 ಅಂಕಗಳು. ಈಗ ನಾಲ್ಕನೇ ತಂಡಕ್ಕೆ ಮೊದಲ ಪ್ರಶ್ನೆ, ಭೂಮಿಯ ಉಗಮವಾದ ವರ್ಷ? 4.5 ಬಿಲಿಯನ್ ವರ್ಷಗಳಂತೆ ಭೂಮಿಯ ಉಗಮವಾಯಿತು. ವೆರಿ ಗುಡ್, 4.5 ಬಿಲಿಯನ್ ವರ್ಷಗಳಿಂದ ಭೂಮಿಯ ಉಗಮವಾಯಿತು. ನಾಲ್ಕನೇ ತಂಡಕ್ಕೆ 5 ಅಂಕಗಳು. ಈಗ ಐದನೇ ತಂಡಕ್ಕೆ ಮೊದಲ ಪ್ರಶ್ನೆ, ಭೂಮಿಯ ವಿಕಸನದ ಯಾವುದಾದರೂ 2 ಸಿದ್ಧಾಂತಗಳನ್ನು ಹೆಸರಿಸಿ? ವೆರಿ ಗುಡ್, ಉತ್ತರ ಸರಿಯಾಗಿದೆ, 5 ಅಂಕಗಳು. ಈಗ ಮೊದಲ ಸುತ್ತಿನಲ್ಲಿ ಪ್ರತಿ ತಂಡವು ಸರಿಯಾದಂತಹ ಉತ್ತರವನ್ನು ನೀಡಿ 5 ಅಂಕಗಳನ್ನು ಗಳಿಸಿಕೊಂಡಿದೆ. ಈಗ ಎರಡನೇ ಸುತ್ತಿನ ಆರಂಭ. ಮೊದಲ ತಂಡಕ್ಕೆ ಎರಡನೇ ಸುತ್ತಿನ ಮೊದಲ ಪ್ರಶ್ನೆ, ಸ್ಥಿರ ಭೂಮಿ ಸಿದ್ಧಾಂತ ಎಂದರೆ? ಉತ್ತರ ಸ್ಪಷ್ಟವಾಗಿಲ್ಲ, ಸರಿಯಾಗಿ ಹೇಳಬೇಕು. ಭೌತ ವಸ್ತುಗಳು ಉಳಿದ ಜಾಗವನ್ನು ಆಕ್ರಮಿಸಿಕೊಂಡು ಭೂಮಿಯ ರಚನೆ. ಅರ್ಧ ಸರಿ ಇದೆ. ಅದನ್ನ ಪೂರ್ಣ ಮಾಡಿ ಹೇಳೋದಾದ್ರೆ ಇನ್ನೊಂದು 10 ಸೆಕೆಂಡ್ ಕಾಲಾವಕಾಶ ಇದೆ. ಭೌತ ವಸ್ತುಗಳು ಸರಿ, ನಿಮ್ಮ ಸಮಯ ಮುಗಿದಿದೆ. ಎರಡನೇ ತಂಡಕ್ಕೆ ಪ್ರಶ್ನೆ ವರ್ಗಾವಣೆ ಆಗಿದೆ. ಎರಡನೇ ತಂಡದ ಉತ್ತರವನ್ನು ಹೇಳಬಹುದು. ಮೂರನೇ ತಂಡಕ್ಕೆ ಪ್ರಶ್ನೆ ವರ್ಗಾವಣೆ ಆಗಿದೆ. ಭೌತ ವಸ್ತುಗಳ ನಡುವಿನ ಖಾಲಿ ಜಾಗವನ್ನು ಭೌತ ವಸ್ತುಗಳು ಸೇರಿ ಒಂದು ಭೂಮಿ ರಚನೆ. ತಪ್ಪು ಉತ್ತರ. ನಾಲ್ಕನೇ ತಂಡಕ್ಕೆ ಅರ್ಧ ಸರಿ ಇದೆ. ಐದನೇ ತಂಡಕ್ಕೆ ಪ್ರಶ್ನೆ, ಭೌತ ವಸ್ತುಗಳು ಮತ್ತು ಅನಿಲಗಳು ಖಾಲಿ ಜಾಗವನ್ನು ಆಕ್ರಮಿಸಿಕೊಂಡು ಭೂಮಿಯು ರಚನೆ ಮಾಡಿದೆ. ತಪ್ಪು ಉತ್ತರ. ಈ ಪ್ರಶ್ನೆಗೆ ಆಡಿಯನ್ಸ್ ಉತ್ತರ ಕೊಟ್ಟಿದ್ದವರು ಹೇಳಬಹುದು. ಆಕಾಶಕಾಯಗಳು ನಿರಂತರ ರೂಪುಗೊಳ್ಳುತ್ತಾ ಖಾಲಿ ಇರುವ ಜಾಗದಲ್ಲಿ ಆಕಾಶಗಳು ಆಕ್ರಮಿಸಿಕೊಳ್ಳುತ್ತದೆ. ಇದನ್ನು ಸ್ಥಿರಭೂಮಿ ಸಿದ್ಧಾಂತ ಎನ್ನುವುದು. ವೆರಿ ಗುಡ್. ಭೌತ ವಸ್ತುಗಳು ನಿರಂತರವಾಗಿ ರೂಪುಗೊಳ್ಳುತ್ತಾ ಖಾಲಿ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ. ಇದನ್ನೇ ನಾವು ಸ್ಥಿರ ಭೂಮಿ ಸಿದ್ಧಾಂತ ಎಂದು ಕರೆಯುತ್ತೇವೆ. ಈ ತಂಡದಲ್ಲಿ ಮೊದಲನೇ ತಂಡ ವಿಫಲವಾಗಿದೆ ಮತ್ತು ಯಾವುದೇ ಅಂಕಗಳನ್ನು ಗಳಿಸಿಲ್ಲ. ಈಗ ಎರಡನೆಯ ತಂಡಕ್ಕೆ ಎರಡನೆಯ ಪ್ರಶ್ನೆ, ವಾಯು ಹೇಗೆ ಭೂಮಂಡಲದಲ್ಲಿ ಬಿಡುಗಡೆಯಾಗಿದೆ? ಜ್ವಾಲಾಮುಖಿಗಳ ಸ್ಫೋಟದಿಂದ. ಸರಿಯಾದಂತಹ ಉತ್ತರ. ಎರಡನೇ ತಂಡಕ್ಕೆ 5 ಅಂಕಗಳು. ಈಗ ಮೂರನೇ ತಂಡಕ್ಕೆ ಎರಡನೆಯ ಪ್ರಶ್ನೆ, ಭೂಮಿಯ ವಾಲುವಿಕೆಯಿಂದ ಭೂಮಿಯ ಒಂದು ಭಾಗ ಬೇರ್ಪಟ್ಟು ಆ ಬೇರ್ಪಟ್ಟ ಭಾಗವನ್ನ ಈಗ ಏನೆಂದು ಕರೆಯಲಾಗುತ್ತದೆ? ಚಂದ್ರ. ಸರಿಯಾದಂತಹ ಉತ್ತರ. ಮೂರನೇ ತಂಡಕ್ಕೆ 5 ಅಂಕಗಳು.
ನಾಲ್ಕನೇ ತಂಡಕ್ಕೆ ಎರಡನೆಯ ಪ್ರಶ್ನೆ, ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಸರಿಯಾದಂತಹ ಉತ್ತರ. ನಾಲ್ಕನೇ ತಂಡಕ್ಕೆ 5 ಅಂಕಗಳು. ಈಗ ಐದನೇ ತಂಡಕ್ಕೆ ಎರಡನೇ ಪ್ರಶ್ನೆ, ಜೀವಿಯ ಉಗಮಕ್ಕೆ ಕಾರಣವಾದ 2 ರಾಸಾಯನಿಕಗಳು ಯಾವುವು? ಜಲಜನಕ ಮತ್ತು ಇಂಗಾಲ. ಸರಿಯಾದಂತಹ ಉತ್ತರ. ಐದನೇ ತಂಡಕ್ಕೆ 5 ಅಂಕಗಳು. ಈಗ ಮೊದಲ ತಂಡಕ್ಕೆ ಮೂರನೇ ಸುತ್ತಿನ ಮೊದಲ ಪ್ರಶ್ನೆ, ಭೂಮಿಯ ಮೇಲೆ ಉಗಮಿಸಿದ ಮೊದಲ ಜೀವಿಗಳು ಯಾವುವು? ಸ್ಪಷ್ಟವಾಗಿ ಹೇಳಬೇಕು. ಸರಿಯಾದಂತ ಉತ್ತರ 5 ಅಂಕಗಳು. ಜೀವ ಪ್ರಭೇದದ ಮೊದಲ ಪ್ರಾಣಿ ಯಾವುದು? ಪ್ರೋಟೋಜೋವಾ. ಸರಿಯಾದಂತ ಉತ್ತರ. ಎರಡನೇ ತಂಡಕ್ಕೆ 5 ಅಂಕಗಳು. ಸಸ್ತನಿಗಳು ಎಂದರೆ ಮೂರನೇ ತಂಡಕ್ಕೆ. ವೆರಿ ಗುಡ್. ಮೊಲೆ ಆವರಿಸುವ ಪ್ರಾಣಿಗಳನ್ನ ಸಸ್ತನಿಗಳು ಅಂತೇಳಿ ಕರೀತೇವೆ. ಮೂರನೇ ತಂಡಕ್ಕೆ 5 ಅಂಕಗಳು. ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ, ಪ್ರಕೃತಿಗೆ ಹೊಂದಿಕೊಳ್ಳಲಾಗದೆ ಅವಸಾನಗೊಂಡ ದೈತ್ಯ ಸಂತತಿ ಯಾವುದು? ಗಟ್ಟಿಯಾಗಿರಬೇಕು. ಡೈನೋಸಾರ್ಸ್. ಸರಿಯಾದಂತ ಉತ್ತರ. ನಾಲ್ಕನೇ ತಂಡಕ್ಕೆ 5 ಅಂಕಗಳು. ಈಗ ಐದನೇ ತಂಡಕ್ಕೆ, ಮಾನವನ ಉಗಮ ಮತ್ತು ವಿಕಸನದ ಕುರಿತು ಅಧ್ಯಯನ ಮಾಡಿದ ವಿಜ್ಞಾನಿ ಯಾರು? ಚಾರ್ಲ್ಸ್ ಡಾರ್ವಿನ್. ಸರಿಯಾದಂತಹ ಉತ್ತರ. ಐದನೇ ತಂಡಕ್ಕೆ 5 ಅಂಕಗಳು. ಇಲ್ಲಿಗೆ 3 ಸುತ್ತುಗಳು ಮುಗಿದಿವೆ. ಈಗ ನಿಮ್ಮ ಅಂಕಗಳು ನಿಮ್ಮ ಕಣ್ಣೆದುರಿಗೆ ಇದೆ. ಮೂರನೇ ಸುತ್ತಿನಲ್ಲಿ ಮೊದಲ ತಂಡ 10 ಅಂಕಗಳನ್ನು, ಎರಡನೇ ತಂಡ 15 ಅಂಕಗಳನ್ನು, ಮೂರನೇ ತಂಡ 15 ಅಂಕಗಳನ್ನು, ನಾಲ್ಕನೇ ತಂಡ 15 ಅಂಕಗಳನ್ನು, ಐದನೇ ತಂಡ 15 ಅಂಕಗಳನ್ನು ಪಡೆದಿದೆ. ಈಗ ನಾಲ್ಕನೇ ಸುತ್ತನ್ನ ಆರಂಭವನ್ನ ಮಾಡ್ತಾ ಇದ್ದೇವೆ. ಚಾರ್ಲ್ಸ್ ಡಾರ್ವಿನ್ 2 ಸಿದ್ಧಾಂತಗಳನ್ನು ಪ್ರತಿಪಾದಿಸ್ತಾನೆ. ಆ 2 ಸಿದ್ಧಾಂತಗಳು ಯಾವುವು? ವೆರಿ ಗುಡ್. ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಮತ್ತು ಸಹದರು ಬದುಕುಳಿಯುವ ಸಿದ್ಧಾಂತ. ಉತ್ತರ ಸರಿಯಾಗಿದೆ. ಮೊದಲ ತಂಡಕ್ಕೆ 5 ಅಂಕಗಳು. ಚಾರ್ಲ್ಸ್ ಡಾರ್ವಿನ್ ಅವರು ಬರೆದ ಗ್ರಂಥದ ಹೆಸರೇನು? ಎರಡನೇ ತಂಡಕ್ಕೆ ಪ್ರಶ್ನೆ, ಚಾರ್ಲ್ಸ್ ಡಾರ್ವಿನ್ ಅವರ ಗ್ರಂಥ ಯಾವುದು? ಬೇರೆಯವರು ಮಾತನಾಡಬಾರ್ದು. ಇನ್ನು 5 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಈಗ ಪ್ರಶ್ನೆ ಮೂರನೇ ತಂಡಕ್ಕೆ ವರ್ಗಾವಣೆ ಆಗುತ್ತೆ. ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಗ್ರಂಥ. ಪ್ರಶ್ನೆ ನಾಲ್ಕನೇ ತಂಡಕ್ಕೆ. ಸರಿ, ಸ್ಪಷ್ಟವಾಗಿ ಉಚ್ಚರಿಸಬೇಕು. ಉತ್ತರ ಪರಿಪೂರ್ಣವಾಗಿಲ್ಲ. ಐದನೇ ತಂಡಕ್ಕೆ ದ ಒರಿಜಿನ್ ಆಫ್ ಸ್ಪೈಸಸ್. ಸರಿಯಾದ ಉತ್ತರ. ಐದನೇ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ ಮೂರನೇ ತಂಡಕ್ಕೆ ಪ್ರಶ್ನೆ, ಹೋಮಿನಿನ್ ಪ್ರಭೇದದಿಂದ ಉಗಮವಾದ ಕುಲಗಳು ಯಾವುವು? ಹೋಮಿನಿನಿ ಪ್ರಭೇದದಿಂದ ವಿಕಸನ ಹೊಂದಿದ ಕುಲಗಳು.
ಚಿಂಪಾಂಜಿ ಗೋರಿಲ್ಲಾ. ಚಿಂಪಾಂಜಿ ಗೋರಿಲ್ಲಾ. ತಪ್ಪು ಉತ್ತರ. 4ನೇ ತಂಡಕ್ಕೆ ಪ್ರಶ್ನೆ ವರ್ಗಾವಣೆ. ಹೋಮಿನಿಡಿ ಗೊರಿಲ್ಲಾ ತಪ್ಪು ಉತ್ತರ. 5ನೇ ತಂಡಕ್ಕೆ ವರ್ಗಾವಣೆ. ಹೋಮೋ ಮತ್ತು ಪಾನ್ ಸರಿಯಾದಂತ ಉತ್ತರ. 5ನೇ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ 4ನೇ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ನಮ್ಮ ಮೇರು ಕುಟುಂಬದ ಪ್ರಭೇದದ ಹೆಸರೇನು? ನಮ್ಮ ಮೇರು ಕುಟುಂಬ ಹೋಮಿನಾಯ್ಡೆ ಸರಿಯಾದಂತ ಉತ್ತರ. 5 ಅಂಕಗಳು 4ನೇ ತಂಡಕ್ಕೆ. ಈಗ 5ನೇ ತಂಡಕ್ಕೆ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದ ಯಾವುದಾದರೂ 2 ಪ್ರಮುಖ ಅಂಶಗಳನ್ನು ತಿಳಿಸಿ. ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದ ಯಾವುದಾದರೂ 2 ಪ್ರಮುಖ ಅಂಶ. ವಾಯುಗುಣ, ದ್ವಿಪಾದ ಚಲನೆ. ಏನು ವಾಯುಗುಣ ಅಂದ್ರೆ? 2 ಸರಿಯಾದ ಉತ್ತರಗಳನ್ನು ಕೊಡಬೇಕು, ಸಂಪೂರ್ಣವಾಗಿ ಹೇಳಬೇಕು. ದ್ವಿಪಾದ ಚಲನೆ. ಒಂದು ಸರಿ ಇದೆ. ಕೃಷಿ ಮತ್ತು ಪಶುಪಾಲನೆ. ಕೃಷಿ ಮತ್ತು ಪಶುಪಾಲನೆ, ದ್ವಿಪಾದ ಚಲನೆ, ವಾಯುಗುಣದ ಬದಲಾವಣೆ. 8 ಅಂಶಗಳಿವೆ, ಯಾವುದಾದ್ರು 2. ಓಕೆ, ಸರಿಯಾದಂತಹ ಉತ್ತರ. 5ನೇ ತಂಡಕ್ಕೆ 5 ಅಂಕಗಳು. ಈಗ ಮೊದಲ ತಂಡಕ್ಕೆ 5ನೇ ಸುತ್ತಿನ ಮೊದಲ ಪ್ರಶ್ನೆ. ವಾಯುಗುಣದ ಬದಲಾವಣೆಯಿಂದ ಭೂಮಿಯ ಮೇಲೆ ಆದ ಬದಲಾವಣೆಗಳಿವೆ. ವಾಯುಗುಣದ ಬದಲಾವಣೆಯಿಂದ ಈ ಭೂಮಿಯಲ್ಲಾದ ಬದಲಾವಣೆ. ನಾನು ಮಾನವನ ಮೇಲೆ ಹೇಳಿದ ಭೂಮಿಯ ಮೇಲಾದ ಬದಲಾವಣೆ. ಸ್ಪಷ್ಟವಾದ ಉತ್ತರ ಬೇಕು, ಮಾತಾಡಬಾರ್ದು. ಉಳಿದ ತಂಡಗಳು ತಪ್ಪು ಉತ್ತರ. 2ನೇ ತಂಡಕ್ಕೆ ವಾಯುಗುಣದಿಂದ ಬದಲಾವಣೆಯಾದ ನಿರಂತರವಾಗಿ ಮಳೆ ಬೀಳುವುದರಿಂದ ಭೂಮಿ ಆವಿ ಮೇಲೆ ಆವಿಯಾಗಿ ಗಟ್ಟಿಯಾಗುತ್ತೆ ಸರ್. ತಪ್ಪು ಉತ್ತರ. 3ನೇ ತಂಡಕ್ಕೆ ವಾಯುಗುಣದ ಬದಲಾವಣೆಯಿಂದ ಭೂಮಿಯ ಮೇಲೆ ಉಂಟಾದ ಪರಿಣಾಮ. ಒಂದು ಬರಗಾಲ ಉಂಟಾಯ್ತು ಸರ್. ಗುಡ್. ಅದೇ ಮನುಷ್ಯ ಸಸ್ಯಾಹಾರದವನು ಮಾಂಸಾಹಾರ. ಮಾನವನ ವಿಕಸನ ಭೂಮಿಯ ಮೇಲೆ ಆದ ಪರಿಣಾಮ. ಬರಗಾಲ ಉಂಟಾಯ್ತು. ಒಂದು ಸರಿ ಇದೆ. ಇನ್ನೊಂದು ಉಳಿದ ತಂಡಗಳು ಮಾತನಾಡಬಹುದು. ನಿಮ್ಮ ಶಕ್ತಿ ಬಂದಾಗ ಮಾತ್ರ ಉತ್ತರವನ್ನು ಕೊಡಬೇಕು. ಅರಣ್ಯನಾಶ. ಗುಡ್. ಬರಗಾಲ, ಅರಣ್ಯನಾಶ, ಹುಲ್ಲುಗಾವಲುಗಳ ಸೃಷ್ಟಿ, ಮರುಭೂಮಿಯ ಸೃಷ್ಟಿ ಮುಂತಾದಂತಹ ಅನೇಕ ಪ್ರಾಕೃತಿಕ ವಿದ್ಯಮಾನಗಳು ಭೂಮಿಯ ಮೇಲೆ ಉಂಟಾಗುತ್ತವೆ. 3ನೇ ತಂಡಕ್ಕೆ 5 ಬೋನಸ್ ಅಂಕ. ಈಗ 2ನೇ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಹೋಮಿನಾಯ್ಡೆ ಮಾನವ ವಾಸಿಸುತ್ತಿದ್ದ ಸ್ಥಳ. ಹೋಮಿನಾಯ್ಡೆ ವಾಸಿಸುತ್ತಿದ್ದ ಸ್ಥಳ. ಗುಹೆಗಳು, ಮರದ ಪ್ರದೇಶಗಳು, ಒಂದು ನಿರ್ದಿಷ್ಟವಾದ ಸ್ಪಷ್ಟ ಉತ್ತರಗಳು. ಹೋಮಿನಾಯ್ಡೆ ಎಲ್ಲಿ ವಾಸಿಸುತ್ತಿದ್ದ? ತಪ್ಪು ಉತ್ತರ. ಮರಗಳ ಮೇಲೆ ಸರಿಯಾದಂತಹ ಉತ್ತರ. 3ನೇ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ 3ನೇ ತಂಡಕ್ಕೆ ಪ್ರಶ್ನೆ. ಹೋಮೋ ಹೆಬಿಲಸ್ ಮಾನವನ ಮಿದುಳಿನ ಗಾತ್ರ ಎಷ್ಟು? ಹೋಮೋ ಹೆಬಿಲಸ್ ಮಾನವನ ಮಿದುಳಿನ ಗಾತ್ರ ಸರಿಯಾದಂತ ಒಬ್ಬರ ಉತ್ತರವನ್ನು ಕೊಡಬೇಕು. 600 ಏನು? 600
ಗ್ರಾಂ 600 cc ಘನ ಸೆಂಟಿಮೀಟರ್ ಅಂತ ಕರಿತೀವಿ. ಸರಿಯಾದಂತ ಉತ್ತರ ತಿಳ್ಕೊಳ್ಳಿ. ಮೂರನೇ ತರಗತಿಗೆ 5 ಅಂಕಗಳು. ಹೋಮೋ ಎರೆಕ್ಟಸ್ ಮಾನವನ ಮಿದುಳಿನ ಗಾತ್ರ. ಹೋಮೋ ಎರೆಕ್ಟಸ್ 1400 cc. ತಪ್ಪು ಉತ್ತರ. 5ನೇ ತಂಡಕ್ಕೆ ಸರಿಯಾಗಿ ಹೇಳಿ. 800ರಿಂದ 1100 cc ಸರಿಯಾದಂತ ಉತ್ತರ. 5ನೇ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ 5ನೇ ತಂಡಕ್ಕೆ ನೇರವಾದಂತ ಪ್ರಶ್ನೆ. ಮೊದಲ ಗುಹಾ ಮಾನವ ಯಾರು? ನಿಯಾಂಡರ್. ಸರಿಯಾದಂತ ಉತ್ತರ. 5ನೇ ತಂಡಕ್ಕೆ 5 ಅಂಕಗಳು. ಈಗ 5 ಸುತ್ತುಗಳು ಮುಕ್ತಾಯ ಆಗಿದೆ. 5 ಸುತ್ತುಗಳ ಮುಕ್ತಾಯದಲ್ಲಿ ಮೊದಲ ತಂಡ 15 ಅಂಕಗಳನ್ನು, ಎರಡನೆಯ ತಂಡ 15 ಅಂಕಗಳನ್ನು, ಮೂರನೆಯ ತಂಡ 30 ಅಂಕಗಳನ್ನು, ನಾಲ್ಕನೆಯ ತಂಡ 20 ಅಂಕಗಳನ್ನು, 5ನೆಯ ತಂಡ 40 ಅಂಕಗಳನ್ನ ಗಳಿಸಿಕೊಂಡಿದೆ. 5 ಸುತ್ತುಗಳಲ್ಲಿ ಮುಂದೆ ಇರತಕ್ಕಂಥ ತಂಡ ಯಾವುದು ಅಂದರೆ 5ನೆಯ ತಂಡ. ಈಗ 6ನೆಯ ಸುತ್ತು. ಈಗ 5ರಿಂದ ಆರಂಭವನ್ನು ಮಾಡೋಣ ಅಲ್ವಾ? ಮೊದಲ ಪ್ರಶ್ನೆ. 5ನೇ ತಂಡಕ್ಕೆ ಹೋಮೋಸೇಪಿಯನ್ ಮಾನವನ ಮಿದುಳಿನ ಗಾತ್ರ ಎಷ್ಟು? ಹೋಮೋಸೇಪಿಯನ್ ತಪ್ಪು ಉತ್ತರ. 4ನೇ ತಂಡಕ್ಕೆ ಪ್ರಶ್ನೆ ವರ್ಗಾವಣೆ ಆಗಿದೆ. 1400 cc ಸರಿಯಾದಂತ ಉತ್ತರ. 4ನೇ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ 4ನೇ ತಂಡಕ್ಕೆ ಪ್ರಶ್ನೆ. ಮಾನವನ ಮೆದುಳಿನ ವಿಕಸನದಿಂದ ಆದ ಯಾವುದಾದರೂ 2 ಅನುಕೂಲಗಳನ್ನು ತಿಳಿಸಿ. ಮೆದುಳಿನ ಗಾತ್ರದ ವೃದ್ಧಿಯಿಂದ ಮಾನವನಿಗಾದ 2 ಅನುಕೂಲಗಳು. ನೇರ ಅಂಗವಿನ್ಯಾಸ, ದ್ವಿಪಾದಕ. ಸರಿಯಾದಂತ ಉತ್ತರ. 4ನೇ ತಂಡಕ್ಕೆ 5 ಅಂಕಗಳು. ಈಗ 3ನೆಯ ತಂಡಕ್ಕೆ ಮೆದುಳಿನ ಗಾತ್ರದ ವೃದ್ಧಿಯಾಗಲು ಕಾರಣವಾದ ಯಾವುದಾದರೂ ಒಂದು ಅಂಶವನ್ನು ತಿಳಿಸಿ. ಮೆದುಳಿನ ಗಾತ್ರದ ಬೆಳವಣಿಗೆ ಕಾರಣವಾದ ಯಾವುದಾದರೂ ಒಂದು ಅಂಶ. ತಪ್ಪು ಉತ್ತರ. ಇನ್ನು 10 ಸೆಕೆಂಡ್ಗಳಿದೆ. ಸರಿಯಾಗಿ ಸ್ಪಷ್ಟವಾದ ಉತ್ತರ. ಆಹಾರದ ಕೊರತೆ. ತಪ್ಪು ಉತ್ತರ. ನೆಕ್ಸ್ಟ್ ಪ್ರಶ್ನೆ. 2ನೇ ತಂಡಕ್ಕೆ ವರ್ಗಾವಣೆಯಾಗಿದೆ. ಪ್ರಕೃತಿಯ ಸವಾಲುಗಳನ್ನು ಎದುರಿಸಲು. ಸರಿಯಾದಂತಹ ಉತ್ತರ. 2ನೇ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ 2ನೇ ತಂಡಕ್ಕೆ ಪ್ರಶ್ನೆ. ಹೋಮಿನಿಡ್ ಮಾನವನು ಮರದಿಂದ ಕೆಳಗೆ ಬರಲು ಕಾರಣವಿದೆ. ಆಹಾರದ ಅನ್ವೇಷಣೆ. ಸರಿಯಾದಂತಹ ಉತ್ತರ. 2ನೇ ತಂಡಕ್ಕೆ 5 ಅಂಕಗಳು. ಮಾನವ ಭಾಷೆಯನ್ನು ಕಲಿಯಲು ಪ್ರೇರಕವಾದ ಅಂಶ ಯಾವುದು? ಮಾನವ ಭಾಷೆಯನ್ನು ಕಲಿಯಲು ಪ್ರೇರಕವಾದ ಅಂಶ. ಸರಿಯಾದ ಎಲ್ಲರೂ ಚರ್ಚೆ ಮಾಡಿ ಒಂದು ಉತ್ತರವನ್ನು ಕೊಡಬೇಕು. ಯಾವುದು? ತಪ್ಪು ಉತ್ತರ. ಈಗ 5ನೇ ತಂಡಕ್ಕೆ ಪ್ರಶ್ನೆ ವರ್ಗಾವಣೆ. ಭಾಷೆ ಉಗಮವಾಗಲು ಪ್ರೇರಕವಾದ ಅಂಶ ಯಾವುದು? ತಪ್ಪು ಉತ್ತರ. 4ನೇ
ಪ್ರಾಣಿಗಳ ಬೇಟೆ ಆಡುವುದು ಒಬ್ಬರ ಮೇಲೆ ಆಗುವುದಿಲ್ಲ. ಹಾಗಾಗಿ ಮಾನವನು ತನ್ನ ಸ್ಪಷ್ಟ ನಿರ್ದಿಷ್ಟ ಉತ್ತರ ಬೇಕು. ನೆಕ್ಸ್ಟ್ ಎರಡನೇ ತಂಡಕ್ಕೆ ಎರಡನೇ ತಂಡ. ನೆಕ್ಸ್ಟ್ ಆಡಿಯನ್ಸ್ಗೆ ಬೇಟೆ ಮತ್ತು ಬಾವಣಿಗೆ ವ್ಯಕ್ತಪಡಿಸುತ್ತದೆ. ಬೇಟೆ ಮತ್ತು ಬಾವಣಿಗೆ ವ್ಯಕ್ತಪಡಿಸುತ್ತದೆ. ಈ ಕಡೆ ಯೋಜಿತ ಬೇಟೆಗಳಿಂದ ಭಾಷೆಗೆ ತಪ್ಪು ಉತ್ತರ. ಮಾನವನ ಮೊದಲ ವೃತ್ತಿ ಬೇಟೆ. ಬೇಟೆಗೆ ಸಹಕಾರ ಬೇಕಾಯಿತು. ಆ ಸಹಕಾರವನ್ನ ಪಡೆಯಲು ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾನೆ. ಆ ಪ್ರಯತ್ನಗಳೇ ಯಾವುದಕ್ಕೆ ಕಾರಣ ಆಯ್ತು ಅಂತಂದ್ರೆ ಭಾಷೆಯ ಉದ್ಯಮಕ್ಕೆ ಕಾರಣ ಆಯ್ತು. ಈಗ ಮೊದಲನೇ ತಂಡಕ್ಕೆ 0 ಆಯ್ತು. ಈಗ ಎರಡನೇ ತಂಡ ನಿಮಗೆ ಈಗ ಐದನೇ ತಂಡಕ್ಕೆ ಪ್ರಶ್ನೆ ದ್ವಿಪಾದ ಚಲನೆ ಎಂದರೆ ಎರಡು ಕಾಲುಗಳಿಂದ ನಡೆಯುವುದು ಮತ್ತು ಓಡಿರುವುದು ಯಾರು? ನಾನು ಸ್ಪಷ್ಟವಾಗಿ ಹೇಳಬೇಕು. ಇನ್ನೊಂದ್ಸರಿ ಹೇಳಿ. ಮಾನವರು ಎರಡು ಕಾಲುಗಳಿಂದ ಓಡುವುದು ಮತ್ತು ನಡೆಯುವುದು ವೆರಿ ಗುಡ್. ಸರಿಯಾದ ಉತ್ತರ. ಐದನೇ ತಂಡಕ್ಕೆ 5 ಅಂಕಗಳು. ಚತುಷ್ಪಾದಿ ಎಂದರೆ ನಾಲ್ಕನೇ ತಂಡದ ಉತ್ತರವನ್ನು ಕೊಡಬೇಕು. ಸ್ಪಷ್ಟವಾಗಿ ಹೇಳಬೇಕು. ನಾಲ್ಕು ಕಾಲುಗಳಲ್ಲಿ ಮಾನವ 4 ಕಾಲಗಳಲ್ಲಿ ನಡೆಯುವುದನ್ನು ಚತುಷ್ಪಾದ. ವೆರಿ ಗುಡ್. ಚತುಷ್ಪಾದಿ ಎಂದು ಯಾವ ಮಾನವನನ್ನ ಕರೆಯಲಾಗಿದೆ? ವೆರಿ ಗುಡ್. ಸರಿಯಾದ ಉತ್ತರ. ಮೂರನೆಯ ತಂಡಕ್ಕೆ 5 ಅಂಕಗಳು. ಈಗ ನಾಲ್ಕನೇ ತಂಡಕ್ಕೆ ದ್ವಿಪಾದ ಚಲನೆಯಿಂದ ಮಾನವನಿಗಾದ ಯಾವುದಾದರೂ ಒಂದು ಅನುಕೂಲವನ್ನು ತಿಳಿಸಿ. ದ್ವಿಪಾದ ಚಲನೆಯಿಂದ ಮಾನವನಿಗಾದ ಅನುಕೂಲ. ಸರಿಯಾದ ಉತ್ತರ ದೂರದೃಷ್ಟಿ ಬೆಳೆಯುವುದು. ಮಾನವ ತನ್ನ ಆಯುಧವನ್ನು ಮೊದಲು ಯಾವುದರಿಂದ ತಯಾರಿಸಿದ? ಕಟ್ಟಿಗೆ. ಸರಿಯಾದಂತ ಉತ್ತರ. ಮೊದಲ ತಂಡಕ್ಕೆ 5 ಅಂಕಗಳು. ಈಗ 7 ಸುತ್ತುಗಳು ಮುಕ್ತಾಯ ಆಗಿದೆ. 7 ಸುತ್ತುಗಳಲ್ಲಿ ಮೊದಲ ತಂಡ 20 ಅಂಕಗಳನ್ನು, ಎರಡನೆಯ ತಂಡ 30 ಅಂಕಗಳನ್ನು, ಮೂರನೆಯ ತಂಡ 35 ಅಂಕಗಳನ್ನು, ನಾಲ್ಕನೆಯ ತಂಡ 35 ಅಂಕಗಳನ್ನು, ಐದನೆಯ ತಂಡ 35 ಅಂಕಗಳನ್ನು ಪಡೆದುಕೊಂಡಿದೆ. 45 ಅಂಕಗಳನ್ನು ಪಡೆದುಕೊಂಡಿದೆ. ಈಗ 8ನೇ ಸುತ್ತಿನ ಪ್ರಶ್ನೆ. ಸರಿ ನಾನು ಸೀಟಾಗಿದ್ದಾವೆ ಸರ್. ಇನ್ನೊಂದು ಸೀಟಾಗಿದ್ದಾವೆ ಸರ್. ಇನ್ನೊಂದು ಸೀಟಾಗಿದ್ದಾವೆ ಕೆಳಗೆ ಇನ್ನೊಂದು ಸೀಟ್. ಬೆಂಕಿಯ ಬಳಕೆ ಮಾನವನಿಗೆ ತಿಳಿದದ್ದು ಹೇಗೆ? ಕಲ್ಲು ಆಯುಧವನ್ನು ಕಲ್ಲಿನಿಂದ ತಯಾರಿಸುವಾಗ ಬೆಂಕಿ ಕಲ್ಲಿಂದ ಕಲ್ಲನ್ನು ಉಜ್ಜುವಾಗ ಕಿಡಿಯ ಉತ್ಪತ್ತಿಯಾಗಿ ಅದರ ಬಳಕೆಯನ್ನು ಯಾರು ಕಂಡುಕೊಂಡಂತ? ಸರಿಯಾದ ಉತ್ತರ. ಮೊದಲ ತಂಡಕ್ಕೆ 5 ಅಂಕಗಳು. ಶಿಲಾಯುಗವನ್ನು
ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 3 ಭಾಗಗಳು. ಸರಿಯಾದಂತಹ ಉತ್ತರ. ಈಗ ಎಲ್ಲರಿಗೂ ಎಲ್ಲರಿಗೂ ಹೇಳ್ಕೊಟ್ಟು ನೀನು ನೋಡಲ್ಲ. ಯಾವುದು? ಶಿಲಾಯುಗದ 3 ಭಾಗಗಳು ಅವುಗಳು ಯಾವ್ಯಾವು? ವೆರಿ ಗುಡ್. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. 3ನೇ ತಂಡಕ್ಕೆ 5 ಅಂಕಗಳು. ಮಾನವ ಬಳಸಿದ ಮೊದಲ ಲೋಹ ಯಾವುದು? ಮಾನವ ಬಳಸಿದ ಮೊದಲ ಲೋಹ ಯಾವುದು? ಆಡಿಯನ್ಸ್ ಸುಮ್ಮನೆ ಕೂರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಹೇಳ್ಕೊಟ್ರೆ ಆ ತಂಡದ ಅಂಕಗಳನ್ನ ಕಳೆಯಲಾಗುತ್ತೆ. ಮೊದಲು ವಿಡಿಯೋ ಚಿನ್ನ. ಸರಿಯಾದಂತಹ ಉತ್ತರ 5 ಅಂಕಗಳು. ಹಳೆಯ ಶಿಲಾಯುಗದ ಮಾನವ ಬಳಸಿದ ಪ್ರಾಚೀನ ಆಯುಧಗಳು ಯಾವ ಸ್ಥಳದಲ್ಲಿ ದೊರಕಿವೆ? ಇಥಿಯೋಪಿಯಾ. ಸರಿಯಾದಂತಹ ಉತ್ತರ. ಈಗ ಮೊದಲನೇ ತಂಡಕ್ಕೆ 9ನೇ ಸುತ್ತಿನ ಪ್ರಶ್ನೆ. ಮಾನವ ಸಾಕಿದ ಮೊದಲ ಪ್ರಾಣಿ ಯಾವುದು? 5 ಅಂಕಗಳು. ಮಾನವನ ಮೊದಲ ವೃತ್ತಿ ಉದ್ಯೋಗ ಯಾವುದು? ಮಾನವನ ಮೊದಲ ವೃತ್ತಿ ಯಾವುದು? ಬೇಟೆ. ಸರಿಯಾದಂತಹ ಉತ್ತರ. 2ನೇ ತಂಡಕ್ಕೆ 5 ಅಂಕಗಳು. ಮಾನವನ ಎರಡನೆಯ ಉದ್ಯೋಗ ಯಾವುದು? ಬೇಟೆಯ ನಂತರ ಮಾನವ ಕಂಡುಕೊಂಡ ಮತ್ತೊಂದು ಉದ್ಯೋಗ ಕೃಷಿ, ಪಶುಪಾಲನೆ. ಯಾವ್ದಾದ್ರು ಒಂದು ಉತ್ತರ. ಪಶುಪಾಲನೆ ಸರಿಯಾದಂತಹ ಉತ್ತರ. ಮಾನವನ ವಿಕಸನದ ಮೇಲೆ ಕ್ರಾಂತಿಕಾರಕ ಬದಲಾವಣೆಗೆ ಕಾರಣವಾದಂತಹ ಘಟನೆ ಯಾವುದು? ಮಾನವನ ವಿಕಸನದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಕೃಷಿ. ಸರಿಯಾದಂತಹ ಉತ್ತರ. 4ನೇ ತಂಡಕ್ಕೆ 5 ಅಂಕಗಳು. ಕೃಷಿ ಎಷ್ಟು ವರ್ಷಗಳ ಹಿಂದೆ ಆರಂಭವಾದ ಘಟನೆ? 40,000 ವರ್ಷಗಳು. ತಪ್ಪು ಉತ್ತರ. ಉತ್ತರ ತಪ್ಪಾಗಿದೆ. ಮೊದಲ ತಂಡಕ್ಕೆ ಪ್ರಶ್ನೆ. ತಪ್ಪಾದ ಉತ್ತರ. 2ನೇ ತಂಡಕ್ಕೆ 13 ಇಯರ್ಸ್. ತಪ್ಪಾಗಿದೆ. 3ನೇ ತಂಡಕ್ಕೆ 60,000 ಉತ್ತರ ತಪ್ಪಾಗಿದೆ. 4ನೇ ತಂಡಕ್ಕೆ 8,000 ಉತ್ತರ ತಪ್ಪು. ಆಡಿಯನ್ಸ್ 13 ವರ್ಷಗಳ 13,000 ವರ್ಷಗಳ ಈಚೆಗೆ, ತೀರಾ ಇತ್ತೀಚೆಗೆ ಮಾನವ ಕಂಡುಕೊಂಡಂತಹ ಮತ್ತೊಂದು ಪ್ರಮುಖ ಉದ್ಯೋಗ ಯಾವಂದ್ರೆ ಕೃಷಿ. 13,000 ವರ್ಷಗಳ ಹಿಂದೆ ಆಗಿದೆ. ಈಗ ಕೊನೆಯ ಹಂತದ ಕೊನೆಯ ಪ್ರಶ್ನೆಗಳು. ಅಂಕಗಳಿಂದ ಹೆಚ್ಚು ಕಡಿಮೆ ಆಗಿದ್ರೆ ಸರಿಪಡಿಸಿಕೊಳ್ಳಲಿಕ್ಕೆ ಒಂದು ಕೊನೆಯ ಅವಕಾಶ. ಮಾನವನ ಉಗಮ ಸಿದ್ಧಾಂತಗಳು ಯಾವುದಾದ್ರೂ ಒಂದನ್ನೇ ಸೇರಿಸಿ. ಮಾನವನ ಉಗಮ ಸಿದ್ಧಾಂತಗಳಲ್ಲಿ ಯಾವುದಾದ್ರೂ ಒಂದು. ಓಕೆ, ಸಮಯ ಮುಗಿದಿದೆ. 2ನೇ ತಂಡಕ್ಕೆ ಪ್ರಶ್ನೆ. 3ನೇ ತಂಡಕ್ಕೆ. ಈಗ 4ನೇ ತಂಡ. ಆಫ್ರಿಕಾ ಉಗಮ ಸಿದ್ಧಾಂತ. ಸರಿಯಾದಂತಹ ಉತ್ತರ. 4ನೇ ತಂಡಕ್ಕೆ 5 ಬೋನಸ್ ಅಂಕಗಳು. ನೆಕ್ಸ್ಟ್ 2ನೇ ತಂಡಕ್ಕೆ ಹೋಮಿನಾಯ್ಡೆ ಪ್ರಭೇದವನ್ನು ಏನೆಂದು ವರ್ಗೀಕರಿಸಲಾಗಿದೆ? ಹೋಮಿನಾಯ್ಡೆ ಪ್ರಭೇದವನ್ನು ಏನೆಂದು ವರ್ಗೀಕರಿಸಲಾಗಿದೆ? ತಪ್ಪು ಉತ್ತರ. 3ನೇ ತಂಡಕ್ಕೆ ನೆಕ್ಸ್ಟ್ 4ನೇ ತಂಡಕ್ಕೆ ತಪ್ಪು ಉತ್ತರ. 5ನೇ ತಂಡಕ್ಕೆ ತಪ್ಪು ಉತ್ತರ. ಮೊದಲ ತಂಡಕ್ಕೆ
ಹೋಮಿನಾಯ್ಡೆ ಪ್ರಭೇದವನ್ನು ಏನೆಂದು ವರ್ಗೀಕರಿಸಲಾಗಿದೆ? ಓಕೆ, ಆಡಿಯನ್ಸ್ ಮಾತಾಡಬಾರ್ದ? ಪ್ರೈಮೇಟ್ ಎಂದು ವರ್ಗೀಕರಿಸಲಾಗಿದೆ. ಸರಿಯಾದಂತಹ ಉತ್ತರ. ಯಾವ ತಂಡಗಳಿಗೂ ಅಂಶಗಳು ಇಲ್ಲ. ಈಗ ಮೂರನೇ ತಂಡಕ್ಕೆ ಪ್ರಶ್ನೆ. ಪಾನ್ ಕುಲಕ್ಕೆ ಹತ್ತಿರವಾದ ಸಂಬಂಧಿಗಳು ಯಾರು? ಪಾನ್ ಕುಲದಿಂದ ವಿಕಸಿತವಾದ ಪ್ರಭೇದಗಳು ಯಾವುವು? ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಉತ್ತರ ಸರಿನೋ ತಪ್ಪು ಕೇಳಬಹುದು. ಗೊರಿಲ್ಲಾ ಮತ್ತು ಬೊನೊಬೊ. ಸರಿಯಾದ ಉತ್ತರ. ಇವೇ ಎರಡು ಪ್ರಾಣಿಗಳನ್ನ ಮಾನವನ ತೀರಾ ಹತ್ತಿರದ ಸಂಬಂಧಿಗಳೆಂದು ಕರೆಯಲಾಗುತ್ತದೆ. ಈಗ ಈ ಪ್ರಶ್ನೆ ಮುಗಿತಲ್ಲ? ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ಹೋಮೋ ಕುಲ ಯಾವುದು? ಹೋಮೋ ಕುಲ ಯಾವುದು? ಯಾವ ಕುಲದಿಂದ ಹೋಮೋ ಉದಯವಾಗಿದೆ? ತಪ್ಪು. ಹೋಮಿನಿನಿ ಸರಿಯಾದಂತಹ ಉತ್ತರ. 5ನೇ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ 5ನೇ ತಂಡಕ್ಕೆ ಕೊನೆಯ ಪ್ರಶ್ನೆ. ಸ್ಥಳಾಂತರ ಸಿದ್ಧಾಂತದ ಪ್ರಕಾರ ಮಾನವನ ಉಗಮ ಸ್ಥಳ ಯಾವುದು? ಸ್ಥಳಾಂತರ ಸಿದ್ಧಾಂತದ ಪ್ರಕಾರ ಆಫ್ರಿಕಾ. ಸರಿಯಾದಂತಹ ಉತ್ತರ. 5 ಅಂಕಗಳು. ಇಲ್ಲಿಗೆ ಎಲ್ಲಾ ಸುತ್ತುಗಳು ಮುಗಿದಿದೆ. ಎಲ್ಲ 10 ಸುತ್ತುಗಳ ಮುಕ್ತಾಯದಲ್ಲಿ ಯಾವ ತಂಡಗಳು ಎಷ್ಟು ಅಂಕಗಳನ್ನು ಪಡೆದಿದೆ ಮತ್ತು ಯಾವ ತಂಡ ವಿಜೇತವಾಗಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲ ತಂಡ ನೋಟ್ ಮಾಡಿ. ಮೊದಲನೇ ತಂಡ 30 ಅಂಕಗಳನ್ನು ಪಡೆದುಕೊಂಡಿದೆ. ಎರಡನೇ ತಂಡ 40 ಅಂಕಗಳನ್ನು ಪಡೆದಿದೆ. ಮೂರನೆಯ ತಂಡ 50 ಅಂಕಗಳನ್ನು ಪಡೆದುಕೊಂಡಿದೆ. ನಾಲ್ಕನೆಯ ತಂಡ 50 ಅಂಕಗಳನ್ನು ಪಡೆದಿದೆ. 5ನೆಯ ತಂಡ 60 ಅಂಕಗಳನ್ನು ಪಡೆದಿದೆ. 60 ಅಂಕಗಳನ್ನು ಪಡೆಯುವ ಮೂಲಕ 5ನೆಯ ತಂಡ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದ ವಿಜೇತರಾಗಿದ್ದಾರೆ. ಅವರಿಗೆ ಒಮ್ಮೆ ಜೋರಾದಂತಹ ಎರಡನೇ ಸ್ಥಾನವನ್ನ 3 ಮತ್ತು 4ನೇ ತಂಡಗಳು 50 ಅಂಕಗಳನ್ನು ಪಡೆಯುವುದರ ಮೂಲಕ ಹಂಚಿಕೊಂಡಿವೆ. ಇನ್ನು 40 ಅಂಕಗಳನ್ನು ಪಡೆಯುವುದರ ಮೂಲಕ ಎರಡನೇ ತಂಡ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೂ 1ನೇ ತಂಡ ಸಮಾಧಾನಕರ ಬಹುಮಾನವನ್ನು ಪಡೆದುಕೊಂಡಿದೆ. ಎಲ್ಲರಿಗೂ ಧನ್ಯವಾದಗಳು.